ಶಿಕ್ಷಣದಲ್ಲಿ ಹಿಂದಿ ಬೇಡವೇ ಬೇಡ. ಹಿಂದಿ ಶಿಕ್ಷಣದಲ್ಲಿ ಹಿಂದಿ ಶಿಕ್ಷಣದಲ್ಲಿ ಹಿಂದಿ ಶಿಕ್ಷಣದಲ್ಲಿ ಹಿಂದಿ ಶಿಕ್ಷಣದಲ್ಲಿ ಹಿಂದಿ ಶಿಕ್ಷಣದಲ್ಲಿ ಹಿಂದಿ. ಅನೇಕ ಪ್ರಾದೇಶಿಕ ಭಾಷೆಗಳನ್ನ ಸಾಯಿಸಿಬಿಡ್ತು ಅಂತ ಹೇಳ್ತಾ ಇದ್ದೀವಿ. ಸಂಪರ್ಕ ಭಾಷೆ ಆಗಿರೋ ಇಂಗ್ಲೀಷನ್ನು ನಾವು ಆ ಥರ ದೂಷಿಸ್ಬೇಕಾದ್ರೆ ಭಾರತನ ಪರಿಕಲ್ಪನೆ ಹುಟ್ಟಿದೆ ಪ್ರಾದೇಶಿಕ ಶಕ್ತಿಗಳಿಂದ. ಇವತ್ತು ಭಾರತದಲ್ಲಿ ಆ ವ್ಯವಸ್ಥೆಯೇ ಹಾಳಾಗೋಗಿ ಕೇಂದ್ರದ ಗುಲಾಮರು ಇವತ್ತು ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಭಾಷೆ ನೇರೋದ್ರ ಮುಖಾಂತರ ಸ್ಥಳೀಯ ಪ್ರಾದೇಶಿಕ ಭಾಷೆಗಳನ್ನ ಸಾಯಿಸಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಹಿಂದಿ ಹೇರಿಕೆನ ಈ ಕೂಡಲೇ ಈ ನಾಡಿನಿಂದ ಹಿಂದಿಯನ್ನು ತೊಲಗಿಸಿ ಅನ್ನೋ ಆಂದೋಲನನ ವಿಶೇಷವಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಸಮಸ್ತ ಕನ್ನಡಿಗರು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಮನವಿ ಮಾಡ್ಕೋತೀವಿ. ಇದು ಒಕ್ಕೂಟ ಭಾರತ ಆಗಿರೋದ್ರಿಂದ ಯಾವುದೇ ಒಂದು ಭಾಷೆಯನ್ನು ಬಲವಂತವಾಗಿ ಹೇರೋದನ್ನು ನಾನು ವಿರೋಧಿಸ್ತೀನಿ. ಅದರಲ್ಲೂ ಹಿಂದಿಯನ್ನು ನಮ್ಮ ಕರ್ನಾಟಕದ ಮೇಲೆ ಹೇರುವಂಥದ್ದು ದೊಡ್ಡ ಅಪರಾಧ. ಹೀಗಾಗಿ ಹಿಂದಿ ಬೇಡವೇ ಬೇಡ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ರಾಜ್ಯದ ಭಾಷೆಯಾಗಿದೆ. 1956ರ ಏಕೀಕರಣ ನೀತಿಯ ಪ್ರಕಾರ ನಮ್ಮ ರಾಜ್ಯದ ಭಾಷೆ ಕನ್ನಡ, ಕನ್ನಡವೇ ರಾಷ್ಟ್ರೀಯ ಭಾಷೆ. ಹೀಗಾಗಿ ಹಿಂದಿಯನ್ನು ತಡೆಯೋಣ, ಕನ್ನಡವನ್ನು ಉಳಿಸೋಣ. ಕನ್ನಡದ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಬೇಕಾಗುತ್ತೆ, ಅದೊಂಚೂರು ಬಳಸ್ಕೋಣ ಅಂತ ಹಿಂದಿಯನ್ನು ಕಡಾಖಂಡಿತವಾಗಿ ವಿರೋಧಿಸ್ತಾ ಇದ್ದೀನಿ. ದೇಶದಲ್ಲಿ ಬೆಂಗಳೂರು ಕೂಡ ಒಂದು. ಇಲ್ಲಿ ನಾವು ಯಾವುದೇ ಒಂದು ಕೈಗಾರಿಕೆ ಆಗಲಿ ಐ ಟಿ ಬಿ ಟಿನಲ್ಲಾದರೆ ಎಲ್ಲೂ ಕೂಡ ನಮಗೆ ಉದ್ಯೋಗ ಸೃಷ್ಟಿಯಾಗೋಕ್ಕೆ ಹಿಂದಿ ಅನಿವಾರ್ಯತೆ ಇಲ್ಲ. ಇದು ಹಿಂದಿ ತರ್ತಾ ಇರೋದು ಏನಕ್ಕೆ ಅಂದರೆ ಅಲ್ಲಿನ ವಲಸೆ ಇರೋಂಥ ಹಿಂದಿ ಜನಗಳನ್ನ ಇಲ್ಲಿ ಬೆಂಗಳೂರಿಗೆ ಕರೆಸೋಂಥ ಒಂದು ಷಡ್ಯಂತ್ರ ಎರಡು ರಾಷ್ಟ್ರೀಯ ಪಕ್ಷಗಳು ನಿರಂತರವಾಗಿ ಮಾಡ್ಕೊಳ್ತಾ ಇದೆ. ಹಾಗಾಗಿ ಯಾವ ಹಂತದಲ್ಲಿ ಯಾವ ಕಾರಣಕ್ಕೂ ಕೂಡ ನಮಗೆ ಆ ಹಿಂದಿಯನ್ನು ಭೂತ ನಮಗೆ ಬೇಡವೇ ಬೇಡ. ಅದರಿಂದ ಯಾವ ಉದ್ಯೋಗವೂ ಕೂಡ ನಮಗೆ ಸಿಗಲ್ಲ. ಇದು ನಮಗೆ ನಾನು ಚಿಕ್ಕ ಹುಡುಗದಿಂದ ಇದ್ದೂ ಕೂಡ ಹಿಂದಿಯಿಂದ ನಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು. ಯಾವ ಉದ್ಯೋಗವೂ ಸೃಷ್ಟಿಯಾಗಲ್ಲ. ಜರ್ಮನ್ನವರು ಜರ್ಮನ್ ಹೇಗೆ ಕಲಿತಾರೋ, ಫ್ರಾನ್ಸ್ ಅವ್ರು ಫ್ರೆಂಚ್ ಹೆಂಗೆ ಕಲಿತಾರೋ, ಕನ್ನಡಿಗನಾಗಿ ನಾನು ಕನ್ನಡ ಕಲಿತೀನಿ, ಕನ್ನಡ ಉದ್ಯೋಗ ಕೊಡುತ್ತೆ. ಒಂದು ತಾಂತ್ರಿಕವಾಗಿ ಇಂಗ್ಲೀಷ್ ನನಗೆ ಅನಿವಾರ್ಯತೆ ಇದೆ. ಸೊ ಹಂಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಪರವಾಗಿ ಯಾರು ನಿಲ್ತಾರೋ, ಯಾವ ರಾಜಕೀಯ ಪಕ್ಷ ನಿಲ್ತಾರೋ ಅವ್ರ ಪರವಾಗಿ ನಮ್ಮ ಬೆಂಬಲ ಇದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಿಂದಿ ವಿರೋಧಿ ಸಮಿತಿ ವತಿಯಿಂದ ನಡೆದಂಥ ಸಭೆಯಲ್ಲಿ ಬಲವಂತವಾಗಿ ಹಿಂದಿ ಹೇರಿಕೆನ ಮಾಡ್ತಾ ಇರುವಂತಹ ವಿಚಾರನ ಧಿಕ್ಕರಿಸಿ ಎಲ್ಲರೂ ಒಕ್ಕೂರಿನಿಂದ ರೈತ ಸಂಘ, ಕನ್ನಡ ಪರ ಸಂಘಟನೆಗಳು, ಪ್ರಾದೇಶಿಕ ಪಕ್ಷಗಳು, ರೈತರು, ವಿದ್ಯಾರ್ಥಿಗಳು ಎಲ್ಲರೂ ಒಕ್ಕೂಲರಾಗಿ ಒಂದು ಹಿಂದಿ ವಿರೋಧಿನ ನೀತಿನ ಜಾರಿಗೊಳಿಸಬೇಕು ಅಂತ ಇವತ್ತು ಹಕ್ಕೊತ್ತಾಯನ ಮಂಡಿಸಿದ್ದೀವಿ. ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಸರ್ಕಾರ ಈ ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಒತ್ತಾಯನ ಅವರು ಮನ್ನಣೆಗೊಂಡು ಈ ಕೂಡಲೇ ಯೋಜನೆ ಜಾರಿಗೆ ತರಬೇಕು. ಇಲ್ಲ ಅಂದರೆ ಮುಂದೊಂದು ದಿನ ದೊಡ್ಡ ಮಟ್ಟದ ಹೋರಾಟನ ಎಲ್ಲರೂ ಸೇರಿ ಮಾಡಲೇಬೇಕಾಗುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮುಖಾಂತರ ಹೇಳೋದಿಷ್ಟೇ, ತಮ್ಮ ಕನ್ನಡ ರಾಮಯ್ಯ ಅನ್ನೋ ಹೆಸರನ್ನ ಉಳಿಸ್ಕೊಳೋ ಪ್ರಯತ್ನನ ಮಾಡಿ. ಬಜೆಟ್ ಪ್ರಾರಂಭ ಆಗ್ತಾ ಇದೆ, ಅದರಲ್ಲಿ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆನ ಕೊಡಿ. ಜೊತೆಯಲ್ಲಿ ಹಿಂದಿ ಹೇರಿಕೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅದಕ್ಕೆ ಒಂದು ಕಾರಣ ತನ್ನಿ ಅಂತ ಹೇಳ್ತಾ ಈ ಮುಖಾಂತರ ಒತ್ತಾಯನ ಮಾಡಿ. ಕನ್ನಡ ಬಂಧುಗಳೇ, ಕರ್ನಾಟಕದಲ್ಲಿ ಹಿಂದಿ ಭಾಷೆಯನ್ನು ನಮ್ಮ ಶಿಕ್ಷಣ ಪಠ್ಯಕ್ರಮದಲ್ಲಿ ವ್ಯವಸ್ಥಿತವಾಗಿ ಹೇರುವಂಥ ಒಂದು ಷಡ್ಯಂತ್ರ ಕಳೆದ ಹಲವು ದಶಕಗಳಿಂದ ನಡ್ಕೊಂಡು ಬಂದಿದೆ. ಇದು ಈಗ ಪರಾಕಾಷ್ಠೆಯ ಹಂತ ತಲುಪಿದೆ. SSLC ಪರೀಕ್ಷೆಯಲ್ಲಿ ಲಕ್ಷಾಂತರ ಜನ ಕರ್ನಾಟಕದ ವಿದ್ಯಾರ್ಥಿಗಳು, ಕನ್ನಡದ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿ ಅವರ ಶೈಕ್ಷಣಿಕ ಭವಿಷ್ಯ ಅಂಧಕಾರದತ್ತ ಹೋಗುವ ರೀತಿಯಲ್ಲಿ ಸರ್ಕಾರ ನೋಡ್ಕೋತಾ ಇದೆ. ಇದರಲ್ಲಿ ಕರ್ನಾಟಕ ಸರ್ಕಾರದ ಬೇಜವಾಬ್ದಾರಿತನದ ಜೊತೆಯಲ್ಲಿ ಒಕ್ಕೂಟ ಸರ್ಕಾರದ ದೌರ್ಜನ್ಯ, ಹಿಂದಿಯನ್ನು ಭಾರತ ಒಕ್ಕೂಟದ ಎಲ್ಲ ಭಾಷಿಕ ಸಮುದಾಯಗಳ ಮೇಲೆ ವ್ಯವಸ್ಥಿತವಾಗಿ ಹೇರುವಂಥ ಒಂದು ದೌರ್ಜನ್ಯದ ನೀತಿಯ ಕಾರಣ ಆಗಿದೆ. ಹಿಂದಿಯನ್ನು ಕರ್ನಾಟಕದ ಯಜಮಾನ ಭಾಷೆ ಮಾಡುವಂತಹ ಒಂದು ಆಳವಾದ ಪಿತೂರಿ ಇದರಿಂದ ಇದೆ. ನಾವು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು, ಜನಪರ ಕಾಳಜಿ ಇರುವಂಥ ಸಂಘಟನೆಗಳು, ಬುದ್ಧಿಜೀವಿ ಬರಹಗಾರರು ಮತ್ತು ಹೋರಾಟಗಾರರು ಈ ಬಾರಿಯ SSLC ಎಕ್ಸಾಮ್ನಲ್ಲಿ ಹಿಂದಿ ಅನುತ್ತೀರ್ಣರಾದರೂ ಸಹ ಪಾಸ್ ಅನ್ನುವ ಒಂದು ನೀತಿಯನ್ನು ಸರ್ಕಾರ ಘೋಷಣೆ ಮಾಡಲೇಬೇಕು ಅಂತೇಳಿ ಆಗ್ರಹಿಸುವ ಸಲುವಾಗಿ ಒಂದು ಜನಾಂದೋಲನ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದೇ ಮಾರ್ಚ್ ತಿಂಗಳಿನಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ದಯಮಾಡಿ ನಾಡು ನುಡಿಯ ಬಗ್ಗೆ ಕಾಳಜಿ ಇರುವಂಥವರು ಮತ್ತು ಯಾವುದೇ ಭಾಷೆಯನ್ನು ದಬ್ಬಾಳಿಕೆಯ ಮೂಲಕ ಹೇರಿದರೆ
ಅದನ್ನು ವಿರೋಧಿಸ್ತೀವಿ ಅನ್ನೋವಂಥ ಒಂದು ನಂಬಿಕೆ ಆಶೆ ಇರುವಂಥವ್ರು ಇದಕ್ಕೆ ಕೈ ಜೋಡಿಸಬೇಕು. ಹಿಂದಿ ಯಾವ ಕಾರಣಕ್ಕೂ ಕರ್ನಾಟಕದ ಯಜಮಾನ ಭಾಷೆ ಆಗುವುದಕ್ಕೆ ನಾವು ಬಿಡುವುದಿಲ್ಲ. ಇದು ಕನ್ನಡಿಗರ ತೀರ್ಮಾನ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಈ ಮೂಲಕ 75ನೇ ವರ್ಷದಲ್ಲಿ ನಾವೆಲ್ಲರೂ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಕನ್ನಡವನ್ನು ಕಾಪಾಡಿಕೊಳ್ಳುವಂತಹ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಕನ್ನಡದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಗಳಿದ್ದಾವೆ, ಅದು ಹಿಂದಿ ಏರಿಕೆ ವಿಚಾರ ಆಗಿರ್ಬೋದು, GSTನಲ್ಲಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನ್ನು ಕೊಡದೇ ಇರ್ತಕ್ಕಂಥದ್ದು, ಕನ್ನಡಿಗರಿಗೆ ಇನ್ನೂ ಕೂಡ ನಾವು ಕನ್ನಡಿಗರು ಕರ್ನಾಟಕದಿಂದ ನಮಗೇನೋ ಸುಪ್ರೀಂ ನ್ಯಾಯ ಬೇಕು ಅಂತ ಅಂದರೆ ಅದನ್ನು ಡೆಲ್ಲಿಲಿರೋ ಸುಪ್ರೀಂ ಕೋರ್ಟ್ಗೆ ಹುಡಿಕೊಂಡು ಹೋಗೋದು ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರದ ಇಲ್ಲಿ ಅಸಮಾನತೆಗಳು ಇವತ್ತು ನಮ್ಮ ನಡುವೆ ಇರ್ತಕ್ಕಂಥದ್ದನ್ನು ಹೋಗ್ಲಾಡ್ಸೋದಕ್ಕೆ ಮತ್ತು ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ಹಿನ್ನೆಲೆಯಲ್ಲಿ ಹಲವಾರು ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಿದೆ. ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಕನ್ನಡಕ್ಕೆ ಪ್ರಾತಿನಿಧ್ಯ ಬರೋ ರೀತಿಯಲ್ಲಿ ಏನೆಲ್ಲ ಮಾಡಬೇಕು, ಅದರ ಒಂದು ಭಾಗವಾಗಿ ಹಿಂದಿ ಭಾಷೆ ಏನಿದೆ, ಹಿಂದಿ ಭಾಷೆ ಇವತ್ತು ಏನು ಕಲಿಕೆ ನಮ್ಮ ಪಠ್ಯದಲ್ಲಿದೆ, ಆ ಪಠ್ಯದಲ್ಲಿರ್ತಕ್ಕಂಥ ಕಲಿಕೆಗೆ ಎಕ್ಸಾಮ್ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ. ಹಿಂದಿನೇ ನಮ್ಮ ಒಂದು ರೀತಿಯಲ್ಲಿ ರಾಷ್ಟ್ರ ಭಾಷೆ, ಹಿಂದಿಯನ್ನು ಕಲ್ತರೇ ನಾವು ಉದ್ಧಾರ ಆಗೋದು ಅನ್ನೋ ರೀತಿಯಲ್ಲಿ ಇದುವರೆಗೂ ಬಿಂಬಿಸ್ಕೊಂಡು ಬಂದಿದ್ದಾರೆ. ಆ ಥರದ ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆಯನ್ನು ಹೊಡೆದಾಕೋ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಸೃಷ್ಟಿಯಾಗ್ತಾ ಇದೆ. ಆ ಹೋರಾಟಕ್ಕೆ KRS ಪಕ್ಷನೂ ಕೂಡ ಜೊತೆಯಾಗಿರುತ್ತೆ. ಏನು ಹಿಂದಿ ಎಕ್ಸಾಮ್ನ ನಡೀತಕ್ಕಂಥ ಹಿಂದಿ ಎಕ್ಸಾಮ್ನ ಯಾವುದೇ ಕಾರಣಕ್ಕೂ ನಾವು ಈ ಬಾರಿ ನಡೆಯೋದಕ್ಕೆ ಬಿಡಬಾರ್ದು ಅನ್ನೋಕ್ಕಂತಕ್ಕಂಥ ಒಂದು ತೀರ್ಮಾನ ಆಗಿದೆ. ಹಲವಾರು ಜನರು ಕನ್ನಡಪರ ಹೋರಾಟಗಾರರು, ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ. ನಾವು KRS ಪಕ್ಷದವರು ಕೂಡ ಈ ಒಂದು ಹೋರಾಟದಲ್ಲಿ ಜೊತೆಗಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕರ್ನಾಟಕ ಕದಮ ಪಡೆ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ಏನು ಹಿಂದಿ ವಿರೋಧಿ ಏರಿಕೆ ಕರ್ನಾಟಕ ಅಂತೇಳಿ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಈ ತಂಡದ ಪರವಾಗಿ ಕಳೆದ ಈಗ 3-4 ಸಭೆಗಳಾಯಿತು. ಈ ರಾಜ್ಯದಲ್ಲಿ ಈ ಮುಂದೆ ನಡೆಯುವಂಥ ಮಾರ್ಚ್ 30ನೇ ತಾರೀಕು ಏನು ಎಕ್ಸಾಮ್ ನಡೆಯುತ್ತೋ ಆ ಎಕ್ಸಾಮ್ ಅಲ್ಲಿಗೆ ಹಿಂದಿ ಸಬ್ಜೆಕ್ಟ್ನ ನಾವು ವಿತೌಟ್ ಪಾಸ್ ವಿತೌಟ್ ಹಿಂದಿ ಅಂತೇಳಿ ಈಗ ಹೊಸ ಕಾನೂನು ಜಾರಿ ಮಾಡಬೇಕು ರಾಜ್ಯದಲ್ಲಿ. ಇದೇ ಕಾನೂನು ಪಾಸ್ ವಿತೌಟ್ ಇಂಗ್ಲೀಷ್ ಅಂತೇಳಿ ಬಿಹಾರ ರಾಜ್ಯದಲ್ಲಿದೆ. ಅದೇ ಕಾನೂನು ನಮ್ಮ ಕರ್ನಾಟಕದಲ್ಲಿ ಕಳೆದ ಬಾರಿ 1,40,000 ಜನ ಮಕ್ಕಳು ಬರೀ ಹಿಂದಿ ಅನ್ನೋ ಸಬ್ಜೆಕ್ಟಲ್ಲೇ ಫೇಲ್ ಆಗಿದ್ದಾರೆ. ಅದರ ಮುಖಾಂತರವಾಗಿ ದಯವಿಟ್ಟು ಮಕ್ಕಳಿಗೆ ಹಿಂದಿಯನ್ನು ತಲೆಗೆ ತುಂಬದೇನೆ ಮಕ್ಕಳನ್ನ ಈ ಸಲ ಯಾರು ಹಿಂದಿಲಿ ಫೇಲ್ ಆಗ್ತಾರೋ ಅವ್ರನ್ನ ಪಾಸ್ ವಿತೌಟ್ ಹಿಂದಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಕಾನೂನು ಜಾರಿ ಆಗಬೇಕು. ಆ ಜಾರಿ ಆಗೋದಕ್ಕೆ ನಾವು ಹಿಂದಿ ಏರಿಕೆ ವಿರೋಧಿ ಕರ್ನಾಟಕ ಅಂತ ಏನು ತಂಡ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹಿಂದಿ ಎಕ್ಸಾಮ್ ಹಾಲ್ಗೆ ನಾವು ಬಂದು ನುಗ್ತೀವಿ. ಆ ಎಕ್ಸಾಮ್ ನಡೆಯೋಕ್ಕೆ ಬಿಡೋದಿಲ್ಲ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಗಳಲ್ಲಿ ನಾವೆಲ್ಲ ನುಗ್ತೀವಿ. ಇದಂತೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಹೋರಾಟಗಾರಲ್ಲ. ಹಿಂದಿ ಭಾಷೆಯನ್ನು ಏರೋ ಮೂಲಕ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆತಿದ್ದಾರೆ. ನಾವು ಭಾಷಾ ವಿರೋಧಿಗಳಲ್ಲ, ಆದರೆ ಭಾಷೆಯನ್ನು ನಮ್ಮಗಳ ಮೇಲೆ ಹೇರ್ತರೋದು ಸರಿಯಲ್ಲ. ಈಗಾಗಲೇ ಈ ಹಿಂದೆ ಇದ್ದಂಥ ತ್ರಿಭಾಷಾ ಭಾಷೆಯ ಟೆಕ್ಸ್ಟ್ ಬದಲಾಗಿ ಈಗ ತ್ರಿಭಾಷಾ ಸೂತ್ರವನ್ನು ಜಾರಿ ಮಾಡಿದ್ದಾರೆ. ಇದು ಕನ್ನಡಿಗರ ಮೇಲೆ, ಕನ್ನಡದ ನೆಲದ ಮೇಲೆ, ಕನ್ನಡ ಜನರ ಮೇಲೆ ಮಾಡ್ತಿರುವಂಥ ಅವಮಾನ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಈ ಸೂತ್ರವನ್ನು ಒಪ್ಪೋದಿಲ್ಲ. ಹಿಂದೆ ಇದ್ದಂಥ ಏನು 50 ಮಾರ್ಕ್ಸಿಗೆ ಹಿಂದಿಯನ್ನು ಮಾಡಿದ್ರು ಆ ಥರ ಮುಂದುವರಿಸಬೇಕು. ಮತ್ತು ಕೇಂದ್ರ ಸರ್ಕಾರ ಈಗ ಭಾಷೆಯನ್ನು ಜೊತೆಗೆ ಸಂಸ್ಕೃತಿಯನ್ನು ಏರ್ತಿರೋದು ಅಷ್ಟ ಸರಿಯಲ್ಲ ಮತ್ತು ಕನ್ನಡಿಗರ ಬದುಕಿನ ಮೇಲೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ಈ ಮೂಲಕ ನಾವು ಹಿಂದಿ ವಿರೋಧಿ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸ್ತೀವಿ. ಕರ್ನಾಟಕ ಜನಶಕ್ತಿಯ ಇದಕ್ಕೆ ಜೊತೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ. ಕುಮಾರ ಸಮತಲ, ಕುರುಬಾಸ್ ಅಂತ, ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಮಾತಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಕರ್ನಾಟಕದಲ್ಲಿ SLC ಎಕ್ಸಾಮ್ ನಡೀತದೆ. ಆ ಎಕ್ಸಾಮ್ನಲ್ಲಿ ಅನಾವಶ್ಯಕವಾಗಿ ಹಿಂದಿ ಅನ್ನೋ ಒಂದು ವಿಷಯನ ತುರುಕಿದ್ದಾರೆ. ಈ ವಿಷಯದಿಂದ ಪ್ರತಿ ವರ್ಷ ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಫೇಲ್ ಆಗ್ತಾರೆ. ಮುಂದೆ ಅವರು ವಿದ್ಯಾಭ್ಯಾಸನ ಮುಂದುವರ್ಸೋ ಪ್ರಮಾಣ ಕೂಡ ತೀರಾ ಕಡಿಮೆ. ಅವರು ಅನಾವಶ್ಯಕವಾಗಿ ಹಿಂದಿಯಲ್ಲಿ ಫೇಲ್ ಆಗೋದು, ಮುಂದೆ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು, ಈ ಕಮರ್ಷಿಯಲ್ ಜಗತ್ತಿನಲ್ಲಿ ಅವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕೋದು ತೀರಾ ಕಷ್ಟ. ಇವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಹಿಂದಿಯವ್ರು ಬಂದು ಇಲ್ಲಿ ಹಿಂದಿಯವರು ವಲಸೆ ಬಂದು ಅವ್ರು ಆಕ್ರಮಣ ಮಾಡ್ಕೊತಾ ಇದ್ದಾರೆ. ಕನ್ನಡದವ್ರಿಗೆ ಸರಿಯಾಗಿ ಒಂದು ಶಿಕ್ಷಣ ಮಟ್ಟದಲ್ಲೇ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾಯಿದೆ. ಅನಾವಶ್ಯಕವಾಗಿ ನಾವು ಹಿಂದಿ ಕಲಿತು ನಾವು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ನಾವು ಕೆಲಸ ತಗೊಂಡು ಜೀವನ ಸಾಗಿಸೋದು ಆ ಥರ ಕಲ್ಪನೆಯೇ ಇಲ್ಲ ಈ ಕರ್ನಾಟಕದವ್ರಿಗೆ. ಅದರ ಅವಶ್ಯಕತೆಯೂ ಇಲ್ಲ. ಕರ್ನಾಟಕದಲ್ಲಿರೋ ಉದ್ಯೋಗ ಕನ್ನಡದವ್ರಿಗೆ ಸಿಗಬೇಕು. ಜೊತೆಗೆ ಅನಾವಶ್ಯಕವಾಗಿ ನಾವು ಹಿಂದಿ ಕಲಿತಾ ಇರೋದ್ರಿಂದ ಇದರಿಂದ ತೊಡಕುಗಳೇ ಜಾಸ್ತಿ, ಇದು ಸಮಸ್ಯೆಗಳೇ ಜಾಸ್ತಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಹಿಂದಿ ಭಾಷೆನ ತೆಗೆದಾಕಬೇಕು.
ಎರಡು ನುಡಿ ಪದ್ಧತಿನ ಮಾತ್ರ ಅನುಷ್ಠಾನ ಮಾಡಿಸ್ಬೇಕು ಅಂತ ನಾವು ದ್ರಾವಿಡ ಕನ್ನಡಿಗರ ಚಳವಳಿ ಕಡೆಯಿಂದ ನಾವು ಒತ್ತಾಯಿಸ್ತೇವೆ.